ನಕ್ಸಲ್ ವಿಕ್ರಮ್ ಗೌಡ ಎನ್ಕೌಂಟರ್ ನಡೆದ ಪಿತಾಬೈಲ್ನಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಎನ್ಕೌಂಟರ್ ನಡೆದ ಮನೆಯಂಗಳ ಬೀಭತ್ಸ ಘಟನೆಯ ಚಿತ್ರಣವನ್ನ ಸಾರಿ ಸಾರಿ ಹೇಳ್ತಾ ಇದೆ. ಒಡೆದು ಹೋದಂತಹ ತುಳಸಿ ಕಟ್ಟೆ, ಅಡಿಕೆ ಮರದಲ್ಲೇ ಉಳಿದ ಬುಲೆಟ್ ಎನ್ಕೌಂಟರ್ ಭೀಕರತೆಗೆ ಸಾಕ್ಷಿ ಆಗ್ತಾ ಇದೆ. ಅದನ್ನ ನೀವೇ ನೋಡಿ. ವಿಕ್ರಮ್ ಎನ್ಕೌಂಟರ್ ನಡೆದ ಮನೆಯಲ್ಲಿ ಸ್ಮಶಾನ ಮೌನ. ರಿಪಬ್ಲಿಕ್ನಲ್ಲಿ ಎನ್ಕೌಂಟರ್ ಸ್ಥಳದ ಎಕ್ಸ್ಕ್ಲೂಸಿವ್ ದೃಶ್ಯ. ನೆಲದ ಮೇಲೆ ಬಿದ್ದಿರೋ ಬುಲೆಟ್, ತುಳಸಿ ಕಟ್ಟೆ, ಅಡಿಕೆ ಮರಗಳ ಮೇಲೆ ಗುಂಡಿನ ಕುರುಹು, ಈ ಎಲ್ಲಾ ದೃಶ್ಯಗಳು ಮೋಸ್ಟ್ ವಾಂಟೆಡ್ ನಕ್ಸಲ್. ಇದು ಹೆಬ್ರಿ ತಾಲೂಕಿನ ಪೀತ್ಬೈಲು ಜಯಂತಗೌಡ ಮನೆಯ ದೃಶ್ಯ. ಇದೇ ಅಂಗಳದಲ್ಲಿ ಎಎನ್ಎಫ್ ಗುಂಡಿನ ಸುರಿಮಳೆಗೈದು ಕಳೆದ್ರು ಆ ಭೀಕರತೆ ಇನ್ನೂ ಮಾಸಿಲ್ಲ. ಅಸಲಿಗೆ ಒಂದೆರಡು ರೌಂಡ್ ಫೈರಿಂಗ್ ಅಲ್ಲ, ವಿಕ್ರಮ್ ಗೌಡನನ್ನ ಕಂಡ ಕೂಡಲೇ ಎಎನ್ಎಫ್ ಅಧಿಕಾರಿಗಳು ಗುಂಡಿನ ಸುರಿಮಳೆಗೈದಿದ್ದಾರೆ. ಈ ಭೀಕರತೆಗೆ ಸಾಕ್ಷಿಯೇ ಮನೆಯ ತುಳಸಿಕಟ್ಟೆ, ಸುತ್ತಲಿನ ಅಡಿಕೆ ಮರಗಳು. ನಕ್ಸಲ್ ನಾಯಕ ವಿಕ್ರಮ್ ಗೌಡನ ಹತ್ಯೆಯಾಗಿದೆ ಇದೇ ಸ್ಥಳದಲ್ಲಿ. ಇದು ಹೆಬ್ರಿಯ ಪೀತಬೈಲ್ ತಿಂಗಳಮಕ್ಕಿ ಅನ್ನುವಂಥ ಪ್ರದೇಶ. ಇದೇ ಭಾಗದಲ್ಲಿ ಪೊಲೀಸರು ಮುಖಾಮುಖಿಯಾಗಿ ಎಎನ್ಎಫ್ ಪೊಲೀಸರು ಆತನನ್ನ ಹೊಡೆದು ಉರುಳಿಸಿರುವಂಥದ್ದು. ಸುಮಾರು 20 ದಶಕಗಳ ನಂತರ ಉಡುಪಿ ಭಾಗದಲ್ಲಿ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಮತ್ತೆ ಪೊಲೀಸರ ಗುಂಡು ಸದ್ದು ಮಾಡಿರುವಂಥದ್ದು. ಅದಕ್ಕೆ ಸಾಕ್ಷಿಯಾಗಿ ಒಂದಷ್ಟು ಸಾಕ್ಷಿಗಳು ನಮಗೆ ಇಲ್ಲಿ ಲಭ್ಯ ಆಗ್ತದೆ. ಎನ್ಕೌಂಟರ್ ನಡೆದಾಗ ಎರಡೂ ಮನೆಗಳಲ್ಲಿ ಯಾರೂ ಇರಲಿಲ್ಲ. ಜಯಂತಗೌಡ ಮನೆ ಪೀತ್ಬೈಲುನಲ್ಲಿದ್ರು. ಮಗನ ಕೈ ಫ್ರಾಕ್ಚರ್ ಆಗಿದ್ದರಿಂದ ಕಳೆದ ಬುಧವಾರವೇ ಮನೆ ತೊರೆದಿದ್ರು. ಸೋಮವಾರ ಮನೆಗೆ ವಾಪಸ್ ಆಗುವಾಗ ಪೊಲೀಸರು ತಡೆದು ಎನ್ಕೌಂಟರ್ ನಡೆದಿರುವ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಮನೆ ಮಾಲೀಕ ಜಯಂತಗೌಡನನ್ನ ಹೆಬ್ರಿ ಪೊಲೀಸರು ಕರೆದೊಯ್ದಿದ್ರು. ವಿಚಾರಣೆ ನಡೆಸಿ ವಾಪಸ್ ಕಳಿಸಿದ್ರು. ಪೊಲೀಸರು ಇಷ್ಟೊತ್ತು ಎಲ್ಲಿಲ್ಲ, ನನ್ನ ಮಗನ ಕೈ ಗುಣ ಆಗ್ಲಿಲ್ಲ, ನೋಡ್ಬೇಕಷ್ಟೇ. ಇಲ್ಲ ಎಲ್ಲಿಲ್ಲ ಇಷ್ಟೊತ್ತು. ನನಗೆ ಇದು ಮಗನ ಕೈ ನೋವು ಉಂಟಲ್ಲ, ಅದಕ್ಕೆ ಕುತ್ಕೊಂಡಿದ್ದೆ. ವಿಕ್ರಮ್ ಗೌಡ ಎನ್ಕೌಂಟರ್ ನಿಂದ ಪೀತ್ಬೈಲ್ನಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಒಂದು ಕಡೆಯಿಂದ ಎಎನ್ಎಫ್ ಬಿರುಸಿನ ಕೂಂಬಿಂಗ್ ನಡೆಸ್ತಾ ಇದೆ, ಇನ್ನೊಂದು ಕಡೆಯಿಂದ ಮುಂದೇನಾಗುತ್ತೋ ಅಂತ ಜನ ಆತಂಕದಲ್ಲಿದ್ದಾರೆ. ಅಂಕಿತ್ ಜೊತೆಗೆ ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ. ನಕ್ಸಲ್ ವಿಕ್ರಮ್ ಗೌಡ ಎನ್ಕೌಂಟರ್ ನಡೆದ ಪಿತಾಬೈಲ್ನಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಎನ್ಕೌಂಟರ್ ನಡೆದ ಮನೆಯಂಗಳ ಬೀಭತ್ಸ ಘಟನೆಯ ಚಿತ್ರಣವನ್ನ ಸಾರಿ ಸಾರಿ ಹೇಳ್ತಾ ಇದೆ. ಒಡೆದು ಹೋದಂತಹ ತುಳಸಿ ಕಟ್ಟೆ, ಅಡಿಕೆ ಮರದಲ್ಲೇ ಉಳಿದ ಬುಲೆಟ್ ಎನ್ಕೌಂಟರ್ ಭೀಕರತೆಗೆ ಸಾಕ್ಷಿ ಆಗ್ತಾ ಇದೆ. ಅದನ್ನ ನೀವೇ ನೋಡಿ. ವಿಕ್ರಮ್ ಎನ್ಕೌಂಟರ್ ನಡೆದ ಮನೆಯಲ್ಲಿ ಸ್ಮಶಾನ ಮೌನ. ರಿಪಬ್ಲಿಕ್ನಲ್ಲಿ ಎನ್ಕೌಂಟರ್ ಸ್ಥಳದ ಎಕ್ಸ್ಕ್ಲೂಸಿವ್ ದೃಶ್ಯ. ನೆಲದ ಮೇಲೆ ಬಿದ್ದಿರೋ ಬುಲೆಟ್, ತುಳಸಿ ಕಟ್ಟೆ, ಅಡಿಕೆ ಮರಗಳ ಮೇಲೆ ಗುಂಡಿನ ಕುರುಹು, ಈ ಎಲ್ಲಾ ದೃಶ್ಯಗಳು ಮೋಸ್ಟ್ ವಾಂಟೆಡ್ ನಕ್ಸಲ್. ಇದು ಹೆಬ್ರಿ ತಾಲೂಕಿನ ಪೀತ್ಬೈಲು ಜಯಂತಗೌಡ ಮನೆಯ ದೃಶ್ಯ. ಇದೇ ಅಂಗಳದಲ್ಲಿ ಎಎನ್ಎಫ್ ಗುಂಡಿನ ಸುರಿಮಳೆಗೈದು ಕಳೆದ್ರು ಆ ಭೀಕರತೆ ಇನ್ನೂ ಮಾಸಿಲ್ಲ. ಅಸಲಿಗೆ ಒಂದೆರಡು ರೌಂಡ್ ಫೈರಿಂಗ್ ಅಲ್ಲ, ವಿಕ್ರಮ್ ಗೌಡನನ್ನ ಕಂಡ ಕೂಡಲೇ ಎಎನ್ಎಫ್ ಅಧಿಕಾರಿಗಳು ಗುಂಡಿನ ಸುರಿಮಳೆಗೈದಿದ್ದಾರೆ. ಈ ಭೀಕರತೆಗೆ ಸಾಕ್ಷಿಯೇ ಮನೆಯ ತುಳಸಿಕಟ್ಟೆ, ಸುತ್ತಲಿನ ಅಡಿಕೆ ಮರಗಳು. ನಕ್ಸಲ್ ನಾಯಕ ವಿಕ್ರಮ್ ಗೌಡನ ಹತ್ಯೆಯಾಗಿದೆ ಇದೇ ಸ್ಥಳದಲ್ಲಿ. ಇದು ಹೆಬ್ರಿಯ ಪೀತಬೈಲ್ ತಿಂಗಳಮಕ್ಕಿ ಅನ್ನುವಂಥ ಪ್ರದೇಶ. ಇದೇ ಭಾಗದಲ್ಲಿ ಪೊಲೀಸರು ಮುಖಾಮುಖಿಯಾಗಿ ಎಎನ್ಎಫ್ ಪೊಲೀಸರು ಆತನನ್ನ ಹೊಡೆದು ಉರುಳಿಸಿರುವಂಥದ್ದು. ಸುಮಾರು 20 ದಶಕಗಳ ನಂತರ ಉಡುಪಿ ಭಾಗದಲ್ಲಿ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಮತ್ತೆ ಪೊಲೀಸರ ಗುಂಡು ಸದ್ದು ಮಾಡಿರುವಂಥದ್ದು. ಅದಕ್ಕೆ ಸಾಕ್ಷಿಯಾಗಿ ಒಂದಷ್ಟು ಸಾಕ್ಷಿಗಳು ನಮಗೆ ಇಲ್ಲಿ ಲಭ್ಯ ಆಗ್ತದೆ. ಎನ್ಕೌಂಟರ್ ನಡೆದಾಗ ಎರಡೂ ಮನೆಗಳಲ್ಲಿ ಯಾರೂ ಇರಲಿಲ್ಲ. ಜಯಂತಗೌಡ ಮನೆ ಪೀತ್ಬೈಲುನಲ್ಲಿದ್ರು. ಮಗನ ಕೈ ಫ್ರಾಕ್ಚರ್ ಆಗಿದ್ದರಿಂದ ಕಳೆದ ಬುಧವಾರವೇ ಮನೆ ತೊರೆದಿದ್ರು. ಸೋಮವಾರ ಮನೆಗೆ ವಾಪಸ್ ಆಗುವಾಗ ಪೊಲೀಸರು ತಡೆದು ಎನ್ಕೌಂಟರ್ ನಡೆದಿರುವ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಮನೆ ಮಾಲೀಕ ಜಯಂತಗೌಡನನ್ನ ಹೆಬ್ರಿ ಪೊಲೀಸರು ಕರೆದೊಯ್ದಿದ್ರು. ವಿಚಾರಣೆ ನಡೆಸಿ ವಾಪಸ್ ಕಳಿಸಿದ್ರು. ಪೊಲೀಸರು ಇಷ್ಟೊತ್ತು ಎಲ್ಲಿಲ್ಲ, ನನ್ನ ಮಗನ ಕೈ ಗುಣ ಆಗ್ಲಿಲ್ಲ, ನೋಡ್ಬೇಕಷ್ಟೇ. ಇಲ್ಲ ಎಲ್ಲಿಲ್ಲ ಇಷ್ಟೊತ್ತು. ನನಗೆ ಇದು ಮಗನ ಕೈ ನೋವು ಉಂಟಲ್ಲ, ಅದಕ್ಕೆ ಕುತ್ಕೊಂಡಿದ್ದೆ. ವಿಕ್ರಮ್ ಗೌಡ ಎನ್ಕೌಂಟರ್ ನಿಂದ ಪೀತ್ಬೈಲ್ನಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಒಂದು ಕಡೆಯಿಂದ ಎಎನ್ಎಫ್ ಬಿರುಸಿನ ಕೂಂಬಿಂಗ್ ನಡೆಸ್ತಾ ಇದೆ, ಇನ್ನೊಂದು ಕಡೆಯಿಂದ ಮುಂದೇನಾಗುತ್ತೋ ಅಂತ ಜನ ಆತಂಕದಲ್ಲಿದ್ದಾರೆ. ಅಂಕಿತ್ ಜೊತೆಗೆ ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ.
ನಕ್ಸಲ್ ವಿಕ್ರಮ್ ಗೌಡ ಎನ್ಕೌಂಟರ್ ನಡೆದ ಪಿತಾಬೈಲ್ನಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಎನ್ಕೌಂಟರ್ ನಡೆದ ಮನೆಯಂಗಳ ಬೀಭತ್ಸ ಘಟನೆಯ ಚಿತ್ರಣವನ್ನ ಸಾರಿ ಸಾರಿ ಹೇಳ್ತಾ ಇದೆ. ಒಡೆದು ಹೋದಂತಹ ತುಳಸಿ ಕಟ್ಟೆ, ಅಡಿಕೆ ಮರದಲ್ಲೇ ಉಳಿದ ಬುಲೆಟ್ ಎನ್ಕೌಂಟರ್ ಭೀಕರತೆಗೆ ಸಾಕ್ಷಿ ಆಗ್ತಾ ಇದೆ. ಅದನ್ನ ನೀವೇ ನೋಡಿ. ವಿಕ್ರಮ್ ಎನ್ಕೌಂಟರ್ ನಡೆದ ಮನೆಯಲ್ಲಿ ಸ್ಮಶಾನ ಮೌನ. ರಿಪಬ್ಲಿಕ್ನಲ್ಲಿ ಎನ್ಕೌಂಟರ್ ಸ್ಥಳದ ಎಕ್ಸ್ಕ್ಲೂಸಿವ್ ದೃಶ್ಯ. ನೆಲದ ಮೇಲೆ ಬಿದ್ದಿರೋ ಬುಲೆಟ್, ತುಳಸಿ ಕಟ್ಟೆ, ಅಡಿಕೆ ಮರಗಳ ಮೇಲೆ ಗುಂಡಿನ ಕುರುಹು, ಈ ಎಲ್ಲಾ ದೃಶ್ಯಗಳು ಮೋಸ್ಟ್ ವಾಂಟೆಡ್ ನಕ್ಸಲ್. ಇದು ಹೆಬ್ರಿ ತಾಲೂಕಿನ ಪೀತ್ಬೈಲು ಜಯಂತಗೌಡ ಮನೆಯ ದೃಶ್ಯ. ಇದೇ ಅಂಗಳದಲ್ಲಿ ಎಎನ್ಎಫ್ ಗುಂಡಿನ ಸುರಿಮಳೆಗೈದು ಕಳೆದ್ರು ಆ ಭೀಕರತೆ ಇನ್ನೂ ಮಾಸಿಲ್ಲ. ಅಸಲಿಗೆ ಒಂದೆರಡು ರೌಂಡ್ ಫೈರಿಂಗ್ ಅಲ್ಲ, ವಿಕ್ರಮ್ ಗೌಡನನ್ನ ಕಂಡ ಕೂಡಲೇ ಎಎನ್ಎಫ್ ಅಧಿಕಾರಿಗಳು ಗುಂಡಿನ ಸುರಿಮಳೆಗೈದಿದ್ದಾರೆ. ಈ ಭೀಕರತೆಗೆ ಸಾಕ್ಷಿಯೇ ಮನೆಯ ತುಳಸಿಕಟ್ಟೆ, ಸುತ್ತಲಿನ ಅಡಿಕೆ ಮರಗಳು. ನಕ್ಸಲ್ ನಾಯಕ ವಿಕ್ರಮ್ ಗೌಡನ ಹತ್ಯೆಯಾಗಿದೆ ಇದೇ ಸ್ಥಳದಲ್ಲಿ. ಇದು ಹೆಬ್ರಿಯ ಪೀತಬೈಲ್ ತಿಂಗಳಮಕ್ಕಿ ಅನ್ನುವಂಥ ಪ್ರದೇಶ. ಇದೇ ಭಾಗದಲ್ಲಿ ಪೊಲೀಸರು ಮುಖಾಮುಖಿಯಾಗಿ ಎಎನ್ಎಫ್ ಪೊಲೀಸರು ಆತನನ್ನ ಹೊಡೆದು ಉರುಳಿಸಿರುವಂಥದ್ದು. ಸುಮಾರು 20 ದಶಕಗಳ ನಂತರ ಉಡುಪಿ ಭಾಗದಲ್ಲಿ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಮತ್ತೆ ಪೊಲೀಸರ ಗುಂಡು ಸದ್ದು ಮಾಡಿರುವಂಥದ್ದು. ಅದಕ್ಕೆ ಸಾಕ್ಷಿಯಾಗಿ ಒಂದಷ್ಟು ಸಾಕ್ಷಿಗಳು ನಮಗೆ ಇಲ್ಲಿ ಲಭ್ಯ ಆಗ್ತದೆ. ಎನ್ಕೌಂಟರ್ ನಡೆದಾಗ ಎರಡೂ ಮನೆಗಳಲ್ಲಿ ಯಾರೂ ಇರಲಿಲ್ಲ. ಜಯಂತಗೌಡ ಮನೆ ಪೀತ್ಬೈಲುನಲ್ಲಿದ್ರು. ಮಗನ ಕೈ ಫ್ರಾಕ್ಚರ್ ಆಗಿದ್ದರಿಂದ ಕಳೆದ ಬುಧವಾರವೇ ಮನೆ ತೊರೆದಿದ್ರು. ಸೋಮವಾರ ಮನೆಗೆ ವಾಪಸ್ ಆಗುವಾಗ ಪೊಲೀಸರು ತಡೆದು ಎನ್ಕೌಂಟರ್ ನಡೆದಿರುವ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಮನೆ ಮಾಲೀಕ ಜಯಂತಗೌಡನನ್ನ ಹೆಬ್ರಿ ಪೊಲೀಸರು ಕರೆದೊಯ್ದಿದ್ರು. ವಿಚಾರಣೆ ನಡೆಸಿ ವಾಪಸ್ ಕಳಿಸಿದ್ರು. ಪೊಲೀಸರು ಇಷ್ಟೊತ್ತಿರಲಿಲ್ಲ, ನನ್ನ ಮಗನ ಕೈ ಗುಣ ಆಗ್ಲಿಲ್ಲ, ನೋಡ್ಬೇಕಷ್ಟೇ. ಇಲ್ಲ ಎಲ್ಲಿಲ್ಲ ಇಷ್ಟೊತ್ತು. ನನಗೆ ಇದು ಮಗನ ಕೈ ನೋವು ಉಂಟಲ್ಲ, ಅದಕ್ಕೆ ಕುತ್ಕೊಂಡಿದ್ದೆ. ವಿಕ್ರಮ್ ಗೌಡ ಎನ್ಕೌಂಟರ್ ನಿಂದ ಪೀತ್ಬೈಲ್ನಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಒಂದು ಕಡೆಯಿಂದ ಎಎನ್ಎಫ್ ಬಿರುಸಿನ ಕೂಂಬಿಂಗ್ ನಡೆಸ್ತಾ ಇದೆ, ಇನ್ನೊಂದು ಕಡೆಯಿಂದ ಮುಂದೇನಾಗುತ್ತೋ ಅಂತ ಜನ ಆತಂಕದಲ್ಲಿದ್ದಾರೆ. ಅಂಕಿತ್ ಜೊತೆಗೆ ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ. ನಕ್ಸಲ್ ವಿಕ್ರಮ್ ಗೌಡ ಎನ್ಕೌಂಟರ್ ನಡೆದ ಪಿತಾಬೈಲ್ನಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಎನ್ಕೌಂಟರ್ ನಡೆದ ಮನೆಯಂಗಳ ಬೀಭತ್ಸ ಘಟನೆಯ ಚಿತ್ರಣವನ್ನ ಸಾರಿ ಸಾರಿ ಹೇಳ್ತಾ ಇದೆ. ಒಡೆದು ಹೋದಂತಹ ತುಳಸಿ ಕಟ್ಟೆ, ಅಡಿಕೆ ಮರದಲ್ಲೇ ಉಳಿದ ಬುಲೆಟ್ ಎನ್ಕೌಂಟರ್ ಭೀಕರತೆಗೆ ಸಾಕ್ಷಿ ಆಗ್ತಾ ಇದೆ. ಅದನ್ನ ನೀವೇ ನೋಡಿ. ವಿಕ್ರಮ್ ಎನ್ಕೌಂಟರ್ ನಡೆದ ಮನೆಯಲ್ಲಿ ಸ್ಮಶಾನ ಮೌನ. ರಿಪಬ್ಲಿಕ್ನಲ್ಲಿ ಎನ್ಕೌಂಟರ್ ಸ್ಥಳದ ಎಕ್ಸ್ಕ್ಲೂಸಿವ್ ದೃಶ್ಯ. ನೆಲದ ಮೇಲೆ ಬಿದ್ದಿರೋ ಬುಲೆಟ್, ತುಳಸಿ ಕಟ್ಟೆ, ಅಡಿಕೆ ಮರಗಳ ಮೇಲೆ ಗುಂಡಿನ ಕುರುಹು, ಈ ಎಲ್ಲಾ ದೃಶ್ಯಗಳು ಮೋಸ್ಟ್ ವಾಂಟೆಡ್ ನಕ್ಸಲ್. ಇದು ಹೆಬ್ರಿ ತಾಲೂಕಿನ ಪೀತ್ಬೈಲು ಜಯಂತಗೌಡ ಮನೆಯ ದೃಶ್ಯ. ಇದೇ ಅಂಗಳದಲ್ಲಿ ಎಎನ್ಎಫ್ ಗುಂಡಿನ ಸುರಿಮಳೆಗೈದು ಕಳೆದ್ರು ಆ ಭೀಕರತೆ ಇನ್ನೂ ಮಾಸಿಲ್ಲ. ಅಸಲಿಗೆ ಒಂದೆರಡು ರೌಂಡ್ ಫೈರಿಂಗ್ ಅಲ್ಲ, ವಿಕ್ರಮ್ ಗೌಡನನ್ನ ಕಂಡ ಕೂಡಲೇ ಎಎನ್ಎಫ್ ಅಧಿಕಾರಿಗಳು ಗುಂಡಿನ ಸುರಿಮಳೆಗೈದಿದ್ದಾರೆ.